ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ನಾನು ನಿಮ್ಗೆ ಇಡ್ಲಿ ಮತ್ತು ದೋಸಾಕ ಹೋಟೆಲ್ ಸ್ಟೈಲ್ ಕೆಂಪು ಚಟ್ನಿ ಹೆಂಗೆ ಮಾಡ್ತಾರ ಅನ್ನೋದನ್ನು ತೋರ್ಸಾತೀನಿ. ಬರ್ರಿ ಮಾಡೋಣಂತ. ಫ್ರೆಂಡ್ಸ್, ನಾ ಇಲ್ಲೇ 2 ಮುಷ್ಟಿಯಷ್ಟು ಪುಟಾಣಿ ತೊಗೊಂಡಿನಿ, 1 ಮುಷ್ಟಿಯಷ್ಟು ಕೊಬ್ಬರಿ ತೊಗೊಂಡಿನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿನಿ, 1 ಮುಷ್ಟಿಯಷ್ಟು ಒಣ ಮೆಣಸಿನ್ಕಾಯಿ ತೊಗೊಂಡಿನಿ, 3 ರಿಂದ 4 ಕಡ್ಡಿ ಕೊತ್ತಂಬರಿ ತೊಗೊಂಡಿನಿ, 2 ಕಡ್ಡಿ ಕರಿಬೇವು ತೊಗೊಂಡಿನಿ, 1 ಗಡ್ಡಿ ಬೆಳ್ಳುಳ್ಳಿ ತೊಗೊಂಡಿನಿ, 1 ಚೂರು ಹುಳಿಗೆ ಹುಣಸಿ ಹಣ್ಣು ತೊಗೊಂಡಿನಿ, ಆಮೇಲೆ 1 ಸಣ್ಣ ನೆಲ್ಲಿಕಾಯಿನಷ್ಟು ಬೆಲ್ಲ ತೊಗೊಂಡಿನಿ, ಅರ್ಧ ಇಂಚಿನಷ್ಟು ಹಸಿ ಅಲ್ಲ ತೊಗೊಂಡಿನಿ, ಮತ್ತು 1 ಗಿರ್ದ ಕಟ್ಟಿನಷ್ಟು ಪುದೀನ ತೊಗೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಇದನ್ನೆಲ್ಲವನ್ನೂ ಸೇರಿಸಿ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಂತ. ಫ್ರೆಂಡ್ಸ್, ಇದನ್ನು ನಾನು ಮಿಕ್ಸಿ ಮಾಡೇನಿ ನೋಡ್ರಿ. ಈ ಥರ ಪೌಡ್ರ್ ಆಗೈತಿ. ಈಗ ನೀವು ಸಾಲ್ಟ್ ಟೇಸ್ಟ್ ನೋಡಿ ಮತ್ತು ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಪೇಸ್ಟ್ ರೀತಿ ರುಬ್ಕೊಳ್ಳೋಣಂತ. ಸೊ ನಾ ಇದನ್ನು ನೀರು ಹಾಕಿ ಕಂಪ್ಲೀಟಾಗಿ ರುಬ್ಕೊಂಡು ಬಂದೇನೆ ನೋಡ್ರಿ. ಭಾರಿ ಮಸ್ತಾಗಿರ್ತೈತದ. ಈಗ ಇದನ್ನು ಒಂದು ಬೌಲಿಗೆ, ಸರ್ವಿಂಗ್ ಬೌಲಿಗೆ ತಗೊಂಡ್ವಿ ಅಂದ್ರೆ ಸರ್ವ್ ಮಾಡೋಕೆ ಚಟ್ನಿ ರೆಡಿ ಆಗೈತಿ. ಇದು ಇಡ್ಲಿಗೆ, ದೋಸಾಕ್ಕೆ, ಚಪಾತಿಗೆ, ಅನ್ನಕ್ಕೆ, ರೊಟ್ಟಿಗೆ ಎಲ್ಲದಕ್ಕೂ ಭಾರಿ ಬೆಸ್ಟ್ ಕಾಂಬಿನೇಷನ್ ಐತಿ. ಹೋಟೆಲ್ ಸ್ಟೈಲ ಕೆಂಪು ಚಟ್ನಿ ಅಂದರೆ ಎಲ್ಲರೂ ಯೂಶ್ವಲಿ ಟೊಮ್ಯಾಟೊಲೆ ಮಾಡ್ತಾರೆ, ಬಟ್ ಒರಿಜಿನಲ್ ಆಗಿ ಈ ಥರನ ಚಟ್ನಿ, ಕೆಂಪು ಚಟ್ನಿ ಮಾಡೋದು ನೀವು ಮನೆ ಒಳಗೆ ಮಾಡಿರಿ. ಹೆಂಗಿತ್ತಂತ ಹೇಳಿ ನಂಗೆ ಕಮೆಂಟ್ನಾಗ ತಿಳಿಸ್ರಿ. ನಾ ಈಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ತಗೋತೇನಂತ. ಫ್ರೆಂಡ್ಸ್, ಚಟ್ನಿ ರೆಡಿ ಆಗೈತಿ. ನಾ ಇದನ್ನು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳತ್ತೀನಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಒಂದು ನಿಶ್ಚಿತ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನು ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿರಿ. ಭಾಳ ಜನರ ಮಟ್ಟ ಶೇರ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.